ಹ್ಯಾಪಿ ಭಾರತ್, ಹ್ಯಾಪಿ ವರಲ್ ರಿಚ್ ಭಾರತ್, ರಿಚ್ ವರಲ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ನಾವು ಈಗಾಗಲೇ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಹುಟ್ಟಿದವ್ರಿಗೆ ಈ 2025ನೇ ಇಸವಿ 2025 ಹೇಗಿರುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾವು ನೋಡೋಣ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು ಹುಟ್ಟಿದವರಿಗೆ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಈ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಫ್ರೆಂಡ್ಸ್, 4ನೇ ತಾರೀಕು ಹುಟ್ಟಿದ್ದೀರಾ, 13ನೇ ತಾರೀಕು ಹುಟ್ಟಿದ್ದೀರಾ, 31ನೇ ತಾರೀಕು, 22ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನು ನಾವು 4 ನಂಬರ್ ಬಾರ್ನ್ ಪೀಪಲ್ ಅಂತ ಕರಿತೀವಿ. 4 ಅಂದ್ರೆ ರಾಹು, ಕುಬೇರ, ಎರಡು ಆ್ಯಂಗಲ್ಸಲ್ಲೂ ನಾವು ನೋಡಬೇಕಾಗತ್ತೆ. ರಾಹು 4 ಇದ್ದರೆ ಅಪಾರವಾದ ಸಂಪತ್ತು, ದುಡ್ಡನ್ನು ಕೊಡ್ತಾರೆ. ರಾಹು ಒಂದು ಕಡೆ, ರಾಹು ಚೆನ್ನಾಗಿದ್ರೆ, ರಾಹು ನೀಚರಾದರೆ ಏನಾಗುತ್ತೆ ಫಲಿತಗಳು ನಾವು ನೋಡ್ತಾ ಇದ್ದೀವಲ್ಲ. ಇವಾಗ ಯಾರ್ದು ಫಿಲಿಮ್ ಸ್ಟಾರ್ ಅಲ್ಲು ಅರ್ಜುನ್ದು ನೋಡಿ, 4ನೇ ತಾರೀಕು ಅವ್ರ ಫಿಲಿಮ್ನ ನೋಡಕ್ಕೆ ಹೋಗಿ ರೇವತಿ ಅನ್ನೋವರು ಮೃತಪಟ್ಟಿದ್ದಾರೆ. ಅವತ್ತು ನೈಟೇ, 4ನೇ ತಾರೀಕೆ ನೈಟು. ಮತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದು ಪೊಲೀಸ್ ಅವರು 13ನೇ ತಾರೀಕು. 13ನೇ ತಾರೀಕು 4, 1+3 4 ಅವತ್ತು. ಮತ್ತು ನಿನ್ನೆ ಮತ್ತೆ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಅದು ಸಹ 22ನೇ ತಾರೀಕು ಅಂದರೆ 4. ರಾಹು ನೀಚರಾದರೆ ರಾಹು 2 ಆ್ಯಂಗಲಲ್ಲಿ ಇರುತ್ತೆ. ಕುಬೇರ ಪ್ಲಸ್ ರಾಹು ಅಂತ ಎರಡೂ ನಾವು ಕರಿತೀವಿ ಇಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, 4 ಇಲ್ಲ ಅಂದ್ರೂ ನಿಮಗೆ ಮನಿ ಪ್ರಾಬ್ಲಮ್ಸು ಅಪಾರವಾಗಿ ಬರುತ್ತೆ. 4 ಇಲ್ಲ ಅಂದ್ರೂ ನಿಮಗೆ 4 ನೀಚನ ಆದರೆ ರಾಹು ಆಗಿಬಿಡ್ತಾರೆ. ಸೊ ಇಲ್ಲಿ 2 ಆ್ಯಂಗಲ್ಸಲ್ಲೂ ನಾವು 4ನ ಕನ್ಸಿಡರ್ ಮಾಡಬೇಕು. ಸೊ 4ಗೂ 9ಗೂ ಅಷ್ಟು ಹೇಳ್ಕೊಡೋಷ್ಟು ಬಾಂಡಿಂಗ್ ಇಲ್ಲ, ಆದರೂ ನಿಮಗೇನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಈ ವರ್ಷ ಚೆನ್ನಾಗೇ ಇರುತ್ತೆ. ನಾನು ಹೇಳ್ದಂಗೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ ಆ್ಯಂಡ್ ಕೆಲವೊಂದು ಪರಿಹಾರಗಳು ಮಾಡಿ, ಯಾರ ಜೊತೆನೂ ಆರ್ಗ್ಯುಮೆಂಟ್ಸ್ಗೆ ಇಳಿಬೇಡಿ, ಫೈಟಿಂಗ್ ಮಾಡೋಕ್ಕೆ ಹೋಗಿ ತುಂಬ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಆರ್ಗ್ಯುಮೆಂಟ್ಸ್ ಮಾಡಲಿಲ್ಲ, ಸೈಲೆಂಟಾಗಿ ಕೂಲಾಗಿ ಇದ್ಬಿಟ್ರೆ ಈ ವರ್ಷ ನಿಮಗೆ ಒಳ್ಳೆಯದೇ ನಡೆಯುತ್ತೆ. ಆ್ಯಂಡ್ ಮಾರ್ಕೆಟಿಂಗ್ ಇರಲಿ, ಬಿಸ್ನೆಸ್ ಮಾಡೋರು ಯಾವ ಬಿಸ್ನೆಸ್ಸೇ ಆಗಲಿ ಎಲ್ಲ ಸಕ್ಸಸ್ಸೇ ನಡೆಯುತ್ತೆ. ಈ ಸರಿ ಎಲ್ಲ ಹನುಮಂತನ ಆರಾಧನೆ ಮಾಡಿ. ಆ್ಯಂಡ್ ನೀವು ಮಾಡಬೇಕಾದ ಪರಿಹಾರಗಳು ಏನಪ್ಪ ಅಂದರೆ, ಸ್ಟ್ರೀಟ್ ಡಾಗ್ಸ್ಗೆ ಆಗಲಿ ನೀವು ಬಿಸ್ಕೆಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು ನೀವು ಕೊಡಿ. ಆ್ಯಂಡ್ ಹಸುಗಳಿಗೆ ನೀವು ಫುಡ್ ರೋಟಿಗಳನ್ನ ತಿನ್ನಿಸ್ಬೋದು. ಈ ಸ್ಮಾಲ್ ಪರಿಹಾರಗಳನ್ನ ನೀವು ಮಾಡ್ಕೊಂಡಿದ್ದಲ್ಲೇ ಆದರೆ ನಿಮಗೆ ಒಳ್ಳೆಯ ಶುಭ ಫಲಿತಗಳೇ ಈ ವರ್ಷ ನೀವು ನೋಡ್ತೀರಾ. ಥ್ಯಾಂಕ್ ಯು.